ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹತ್ಯೆ ಮಾಡಿಕೊಂಡ 26 ವರ್ಷ ವಯಸ್ಸಿನ ನರ್ಸ್. ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ನರ್ಸ್ ನಿದ್ರೆ ಮಾತ್ರೆ ಸೇವಿಸಿ ಸಾವು. ತೀವ್ರ ಅಸ್ವಸ್ಥವಾಗಿದ್ದ ಯುವತಿ ಆತ್ಮಹತ್ಯೆಗೆ ನೈಜ ಕಾರಣವೇನು? ರಾಜ್ಯದಲ್ಲಿ ಮುಂದುವರಿಯಲಿದೆ ಮಳೆರಾಯನ ಆರ್ಭಟ. ಈ ಜಿಲ್ಲೆಗಳಲ್ಲಿ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ನಿನ್ನೆ ಕೊಡಗು, ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರಿನಲ್ಲಿ ಎಷ್ಟು ಮಳೆಯಾಗಿದೆ? ಸಖತ್ ಸದ್ದು ಮಾಡುತ್ತಿರುವ ರಾಮನಗರ ಮರುನಾಮಕರಣ ವಿಚಾರ. ನಮ್ಮ ಆಸ್ತಿ ಬೆಲೆ ಹೆಚ್ಚಾಗುತ್ತೆ. 1 ಕೋಟಿ ಇರೋದು 5 ಕೋಟಿ ಆಗುತ್ತೆ. ರಾಮನಗರ ಅಲ್ಲೇ ಇರುತ್ತೆ, ರಾಮನು ಅಲ್ಲೇ ಇರ್ತಾನೆ ಎಂದ ಗೃಹ ಸಚಿವ. ಇಂದು ಅರ್ಜುನಿಗಾಗಿ ಮುಳುಗು ತಜ್ಞರಿಂದ ಹುಡುಕಾಟ. ಜುಲೈ 16ರಂದು ಸಂಭವಿಸಿದ ಘಟನೆ. ಇನ್ನೂ ಪತ್ತೆಯಾಗದ ಅರ್ಜುನ್. ನಿರಂತರ ಶೋಧ. 20 ಅಡಿ ಆಳದ ನದಿಯಲ್ಲಿ ಅರ್ಜುನ್ ಲಾರಿ ಪತ್ತೆ. ಕನ್ನಡದ ಯಾವ ಸಿನಿಮಾಗಳಿಗೆ ಮೋಸ ಮಾಡಿದ್ದಾರೆ ಗೊತ್ತಾ? ಮಾರ್ಟಿನ್ ಧ್ರುವ ಸರ್ಜನ್ ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ. ಹೈದರಾಬಾದ್ ಮೂಲದ ಕಂಪನಿಯಿಂದ ರವಿಶಂಕರ್ಗೂ ಮೋಸ. 85 ದೋಣಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಪ್ರವೇಶ ಮಾಡಿದ ಸ್ಪರ್ಧಿಗಳು. ಕ್ರೀಡಾಭಿಮಾನಿಗಳನ್ನು ಪುಳಕಿಸಿದ ಸಿಂಗರ್ ಲೇಡಿ ಗಾಗಾ ಗಾಯನ. ಕಾರ್ಯಕ್ರಮದಲ್ಲಿ ಭಾರತ ತಂಡ ಮುನ್ನಡೆಸಿದವರು ಯಾರ್ಯಾರು? ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನ. ನಾಯಿ ಮಾಂಸ ಸಾಗಾಟ ಆರೋಪ ಮಾಡಿದ ಪುನೀತ್ ಕೆರೆಹಳ್ಳಿ ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಬಂಧನ. ವಿಚ್ಛೇದನ ಸಂಭ್ರಮ. ಮಹಿಳೆಯಿಂದ ಡಿವೋರ್ಸ್ ಪಾರ್ಟಿ ಆಯೋಜನೆ. ಡಿವೋರ್ಸ್ ಮುಬಾರಕ್ ಹೆಸರಿನಲ್ಲಿ ಮಹಿಳೆಯ ಏನ್ ಡ್ಯಾನ್ಸ್ ಗೊತ್ತಾ? ಬಾಲಿವುಡ್ ಹಿಟ್ ಸಾಂಗ್ಗಳಿಗೆ ಹುಚ್ಚೆದ್ದು ಕುಣಿದ ಮಹಿಳೆ. ದುರ್ಘಟನೆಯಲ್ಲಿ ಇನ್ನಿಬ್ಬರಿಗೆ ಗಾಯ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಮಳೆಯಿಂದ ಒದ್ದೆಯಾಗಿ ನಿಂತಿದ್ದ ಪಕ್ಕದ ಮನೆಯ ಗೋಡೆ ಗುಡಿಸಲಿನ ಮೇಲೆ ಬಿದ್ದು ಅನಾಹುತ. ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಹೃದಯಾಘಾತ. 20 ಮಕ್ಕಳನ್ನು ಶಾಲಾ ಬಸ್ನಲ್ಲಿ ಕರೆದೊಯ್ಯುತ್ತಿದ್ದ 49 ವರ್ಷದ ಚಾಲಕ. ಶ್ರದ್ಧಾಂಜಲಿ ಸಮರ್ಪಿಸಿದ ಮುಖ್ಯಮಂತ್ರಿ. 5 ಲಕ್ಷ ಪರಿಹಾರ ಘೋಷಣೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.